ನಮಸ್ಕಾರ. ನಾವು ಕನ್ನಡಿಗರು ಶಾಂತಿ ಪ್ರಿಯರು ಅನ್ನೋದನ್ನು ಮರಿಬಾರ್ದು. ನ್ಯಾಯ ನಮಗೆ ಸಿಗುತ್ತೆ, ಅದನ್ನು ಖಂಡಿತ ಬಿಡೋದು ಬೇಡ. ಆದರೆ ಅದನ್ನು ಯಾವ ದಾರಿಲಿ ಅಚೀವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಶಾಂತಿಯಿಂದ ಮಾತ್ರ ದೊಡ್ಡ ದೊಡ್ಡ ವಿಷಯಗಳು ಅಚೀವ್ ಆಗಿರೋದು ಲೈಫಲ್ಲಿ. ವೈಲೆನ್ಸಿಂದ ಏನು ಉಪಯೋಗ ಇಲ್ಲ. ಈಗ ನಾವು ನಡ್ಕೋತಾ ಇರೋ ರೀತಿ, ನಾವು ಶಾಂತಿ ಪ್ರಿಯರು ಕನ್ನಡಿಗರು, ನಮಗೆ ಶೋಭೆ ತರೋದಲ್ಲ ಅಂತ ನನಗನ್ಸುತ್ತೆ. ದಯವಿಟ್ಟು ಯಾರು ಕಾನೂನು ಕೈಗೆ ತಗೋಬಾರ್ದು. ಬೆಂಕಿ ಹಚ್ಚೋದಾಗ್ಲಿ ಅಥವಾ ಯಾರಿಗೋ ಹೊಡೆಯೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನಾನು ಹೇಳೋದು ಒಂದೇನೆ, ಇವಾಗ ನಾವಿಲ್ಲಿ ಹೊಡಿತೀವಿ ಅಂದರೆ ಅಲ್ಲಿರೋ ಕನ್ನಡಿಗರ ಗತಿ ಏನು ಅವ್ರನ್ನ ನಾವು ಯೋಚಿಸ್ಬೇಕು. ಯಾಕಂದರೆ ಇದು ಮಧ್ಯದಲ್ಲಿ ಜನಗಳು ಏನು ನಾವು ಸಣ್ಣ ಪುಟ್ಟ ಸ್ಟೆಪ್ಗಳು ಏನು ತಗೋತೀವಿ, ಅದು ದೊಡ್ಡ ರೀತಿ ಸ್ಟೇಟಲ್ಲಿ 2 ಸ್ಟೇಟ್ಗಳ ಮಧ್ಯೆ ದೊಡ್ಡ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ನ್ಯಾಯ ಸಿಕ್ಕೇ ಸಿಗುತ್ತೆ. ಹೋರಾಡೋಣ, ಆದರೆ ಶಾಂತಿಯುತವಾಗಿ ಹೋರಾಡೋಣ. ನಾನು ಎಲ್ಲರಲ್ಲೂ ಒಂದು ಕೇಳ್ಕೊತೀನಿ, ಫೇಸ್ಬುಕ್ಕಲ್ಲಿ ಸೋಷಿಯಲ್ ಮೀಡಿಯಾಲಿ ಸುಮ್ಮನೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳು ಕೊಡೋದು ಅಥವಾ ನಾವೇನೋ ಮಾಡಿ ಯಾರಿಗೋ ಹೊಡೆದು ವಿಡಿಯೋ ಹಾಕೋದು, ಅವ್ರು ಇದು ಮಾಡೋದು, ಇದರಿಂದ ಏನೂ ಉಪಯೋಗ ಇಲ್ಲ. ಯಾರು ಅಮಾಯಕರು ಕಷ್ಟಪಟ್ಟು ಇಡೀ ಜೀವನ ದುಡಿದು ಒಂದೇನೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಅವರು ಕನ್ನಡಿಗರಾಗ್ಬೋದು, ತಮಿಳರಾಗ್ಬೋದು, ಯಾರಿಗೂ ಆ ಹಾನಿ ಆಗಬಾರ್ದು ಈ ಇಶ್ಯೂ ಇಂದ. ರೈತರ ಪರವಾಗಿ ಎಲ್ಲರೂ ನಿಲ್ಲಬೇಕು, ಬಟ್ ಶಾಂತಿಯುತವಾಗಿ ನಾವು ಹೋರಾಡೋಣ. 100% ಹೊಟ್ಟೆಗೆ ಅನ್ನ ತಿನ್ನೋ ಪ್ರತಿಯೊಬ್ಬರೂ ರೈತರ ವಿಷಯ ಬಂದಾಗ ಅದಕ್ಕೆ ಅವ್ರ ಬೆಂಬಲ ಇದ್ದೇ ಇರುತ್ತೆ, ಸಪೋರ್ಟ್ ಮಾಡೇ ಮಾಡ್ತಾರೆ. ಆದರೆ ಅಶಾಂತಿಯಿಂದ ವರ್ತಿಸೋದ್ರಿಂದ ಏನು ಪ್ರಯೋಜನ ಇಲ್ಲ, ಅದು ರೈತರಿಗೂ ಪ್ರಯೋಜನ ಆಗಲ್ಲ. ದಯವಿಟ್ಟು ಈ ಒಂದು ವಿಷಯ ತುಂಬಾ ಶಾಂತಿಯುತವಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಕೇಳ್ತೀನಿ. Painful to know what's happening in Karnataka and Tamil Nadu. Yes, there is a genuine issue and we have to fight for our rights. We have to seek justice. But by not burning buses, destroying properties, hitting our own brothers and sisters. Is this the example we set for our children? How to protest? We are human beings first. There are leaders, there are governments, and there is a court. Let's seek justice. I understand the anger, but the way we express it, no. Let's not destroy ourselves. Please, I request everyone involved in this rioting and spreading rumors to please stop and behave like human beings. Thank you. ಎಲ್ರಿಗೂ ನಮಸ್ಕಾರ. ಕಾವೇರಿ ವಿವಾದ ಸಂಬಂಧಪಟ್ಟ ಹಾಗೆ ನಿನ್ನೆ ನಡೆದಂಥ ಘಟನೆಗಳು ನನ್ನ ಮನಸ್ಸಿಗೆ ತುಂಬಾನೇ ಘಾಸಿಯನ್ನು ಉಂಟು ಮಾಡಿದೆ. ಹಿಂಸೆಯಿಂದ ಏನೂ ಪರಿಹಾರ ಸಿಗೋಲ್ಲ. ನಿನ್ನೆ ನಡೆದಂಥ ಘಟನೆಯಲ್ಲಿ ನಮ್ಮವರಿಗೆ ಬಹಳ ತೊಂದರೆ ಆಗಿದೆ. ನಿನ್ನೆ ಸಂಜೆ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ದ ತಂದೆ ತಾಯಿಗಳ ಫೋಟೋ ನೋಡಿದೆ. ಆ ಮಕ್ಕಳು ಮುಖದಲ್ಲಿ ಭಯ ನೋಡಿದೆ. ತಂದೆ ತಾಯಿಗಳ ಮುಖದಲ್ಲೂ ಭಯ ನೋಡಿ ನಂಗೆ ತುಂಬ ಬೇಜಾರಾಯಿತು. ಹಾಗೆ ಈ ಗಲಭೆಯಲ್ಲಿ ಉಮೇಶ್ ಅನ್ನೋರು ತೀರ್ಕೊಂಡಿದ್ದಾರೆ. ಯಾರ ಹೆತ್ತ ಮಗನೋ ಏನೋ. ಅವರ ಹೆಂಡತಿ ಬಸ್ರಿ ಅಂತ ಕೇಳಿ ತುಂಬ ನೋವಾಯಿತು ನನಗೆ. ಈ ಹಿಂಸೆಯಿಂದ ನೋವಾಗ್ತಿರೋದು ನಮಗೆ ನೋವಿನ ಮೇಲೆ ನೋವಾಗ್ತಾ ಇದೆ. ದಯವಿಟ್ಟು ಶಾಂತಿಯನ್ನು ಕಾಪಾಡಿ, ಶಾಂತಿಯಿಂದ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಸೆಯಿಂದ ಏನೂ ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರಲ್ಲೂ ನನ್ನ ಕಳಕಳಿಯ ವಿನಂತಿ, ಶಾಂತಿಯನ್ನು ಕಾಪಾಡಿ. ಹಾಯ್, ಎಲ್ಲರಿಗೂ ನಮಸ್ತೆ. ಸೊ ಗೊತ್ತೇ ಇದೆ ನಿಮ್ಗೆ ಎಲ್ಲರಿಗೂ ನಮ್ಮ ಕರ್ನಾಟಕಕ್ಕೆ ಮೋಸ ಆಗಿದೆ, ನಮ್ಮ ಕನ್ನಡಿಗರಿಗೆ ಮೋಸ ಆಗಿದೆ. ನಮ್ಮ ಕನ್ನಡಿಗರಿಗೆ ತಮಿಳುನಾಡಲ್ಲಿ ಹೊಡೆದಿದ್ದಾರೆ ಅಂತ. ಬಟ್ ನಾವು ಕನ್ನಡಿಗರು ತುಂಬಾ ಪ್ರೀತಿಯ ಜನ. ವರ್ಲ್ಡಲ್ಲಿ ಎಲ್ಲೇ ಹೋದ್ರೂ ಕರ್ನಾಟಕ, ಕನ್ನಡ, ಬ್ಯಾಂಗ್ಳೂರ್ ಅಂತಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ ರೆಸ್ಪೆಕ್ಟ್ ಇದೆ. ಸೊ ದಯವಿಟ್ಟು ಶಾಂತಿಯುತವಾಗಿ ನಾವೆಲ್ಲರೂ ಶಾಂತಿಯುತವಾಗಿ ನಾವು ಬಂದ್ ಮಾಡೋಣ. ಸೊ ಕಾವೇರಿಗಾಗಿ ಹೋರಾಡೋಣ. ಕಾವೇರಿ ನಮ್ದು, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೋರಾಡೋಣ. ಯಾಕಂದ್ರೆ ಯಾರೋ ಒಬ್ಬ ತಮಿಳ್ನಾಡಲ್ಲಿ ಯಾರೋ ಒಬ್ಬ ಸಾಲ ಹಾಕೊಂಡು ಯಾರೋ ವೈಕೆ ಅನ್ನೋನು ಮಾಡಿರೋ ಒಂದು 3rd ಕ್ಲಾಸ್ ಕೆಲಸ ಇದು. ಸೊ ಅದಕ್ಕೋಸ್ಕರ ಒಂದು ಗ್ರೇಟ್ ಏನಪ್ಪಾ ಅಂದ್ರೆ ನಮ್ಮ ಜನ ಏನ್ ಗ್ರೇಟ್ ಅಂದ್ರೆ ನಮ್ಮ ಕನ್ನಡಿಗರಿಗೆ ಅಲ್ಲಿ ಹೊಡೆದ್ರು. ಸೊ ಅದನ್ನೆಲ್ಲ ಚಾನಲ್ ನೋಡಿದ್ರಿ. ಬಟ್ ಅದೇ ತಮಿಳಿಯನ್ಸ್ಗೆ ನಮ್ಮ ಕರ್ನಾಟಕದಲ್ಲಿ ಯಾರೂ ಕೈ ಮುಟ್ಟಿಲ್ಲ. ಸೊ ಬರೀ ಕಾರ್ಗಳು, ಬೈಕ್ಗಳು ಇದನ್ನ ಮಾಡಿದ್ದಾರೆ. ಸೊ ಅದನ್ನ ಬಿಟ್ರೆ ಯಾರು ನಮ್ಮ ಮನ್ಸತ್ವ ಅಂದ್ರೆ ಎಷ್ಟು ಮನ್ಸತ್ವ ಇದೆ ನಮ್ಮ ಕನ್ನಡಿಗರಿಗೆ ಅಂತಂದ್ರೆ, ಎಷ್ಟು ಹ್ಯೂಮನ್ಸ್ ಇದೆ ಅಂದ್ರೆ ತಿಳ್ಕೊಳ್ಳಿ ನೀವು. ಯಾರ ಮೇಲೂ ಕೈ ಎತ್ತಿಲ್ಲ, ಯಾರ ಮೇಲೂ ಹೊಡೆದಿಲ್ಲ. ಸೊ ದಯವಿಟ್ಟು ಯಾರಿಗೂ ತೊಂದರೆ ಆಗದೆ. ಯಾಕಂದ್ರೆ ಸೊ ಹಾಸ್ಪಿಟಲ್ಗಳಿಗೆ ಸುಮಾರು ಜನ ತುಂಬಾ ತೊಂದರೆಲಿರ್ತಾರೆ. ಆಮೇಲೆ ಸುಮಾರು ಜನ ಪಾಪ ಅವಾಗಿನ ದಿನಗೂಲಿ ಕೆಲಸಗಳು ಮಾಡ್ತಿರ್ತಾರೆ. ಅವತ್ತಿನ ಜೀವನ ಮಾಡಿದ್ರೆ ಹೊಟ್ಟೆ ಪಾಡೋರ್ಗೆ.
ಸೊ ಅಂಥದ್ರಲ್ಲಿ ಯಾರಿಗೂ ಅಷ್ಟೇ ತೊಂದರೆ ಕೊಡಕ್ ಹೋಗ್ಬೇಡಿ. ದಯವಿಟ್ಟು ಶಾಂತಿಯುತವಾಗಿ ಹೋರಾಡೋಣ, ಫೈಟ್ ಮಾಡೋಣ. ಸೊ ಕೊನೆ ಉಸಿರಿರೋವರೆಗೂ ನಮ್ಮ ಕಾವೇರಿ ನಾವು ಬಿಟ್ಕೊಡೋದು ಬೇಡ ಯಾರಿಗೂ. ಸೊ ಅಲ್ಲಿವರೆಗೂ ಫೈಟ್ ಮಾಡೋಣ. ದಯವಿಟ್ಟು ನಾವು ಬಂದನ್ನ ತುಂಬಾ ಶಾಂತಿಯುತವಾಗಿ ಆಚರಿಸೋಣ. ಸೊ ಪ್ರತಿಯೊಬ್ಬನಿಗೂ ಅದು ರೀಚ್ ಆಗಲಿ. ಬಂದು ಮನೆಗೆ ಬಂದು ಕೂತ್ಕೊಳ್ಳಿ, ಬಂದ್ ಮಾಡ್ತೀವಿ ನಾವು, ನಮ್ಮ ಕಾವೇರಿ ನಮಗೆ ಬೇಕು ಅಂತ ಕೇಳಿ. ಸೊ ಈ ಗಲಾಟೆ ಮಾಡೋದು, ಬೆಂಕಿ ಹಾಕೋದು, ಸೊ ಅದರಿಂದ ಏನು ಪ್ರಯೋಜನ? ನಮ್ಮ ಆಸ್ತಿಗಳು, ನಮ್ಮ ಸುತ್ತಮುತ್ತ ವಾತಾವರಣ, ನಮ್ಮ ಇದನ್ನೇ ಹದಗೆಡ್ಸ್ಕೊತಾ ಇದೀವಿ ನಾವು. ದಯವಿಟ್ಟು ರಿಕ್ವೆಸ್ಟ್, ನನ್ನ ಎಲ್ಲಾ ಸ್ನೇಹಿತರು, ಎಲ್ಲಾ ಕನ್ನಡಿಗರು, ಎಲ್ಲಾ ಕನ್ನಡಕರು, ಸೊ ಪ್ರತಿ ಒಬ್ಬನು ಬಂದು ಕಾವೇರಿಗೋಸ್ಕರ ಹೋರಾಡೋಣ, ಬನ್ನಿ, ಶಾಂತಿಯುತವಾಗಿ ಹೋರಾಡೋಣ. ದಯವಿಟ್ಟು ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಹತ್ರ. ಯಾಕಂದ್ರೆ ಚಿಕ್ಕ ನೆನ್ನೆ ನೋಡಿದಿರಿ. ಸೊ ಉಮೇಶ್ ಅಂತ ಒಂದು ಹುಡುಗ ಸತ್ಯಾನೆ ಗೋಲಿಬಾರ್ ಇದರಿಂದ. ಆ ಮಗು ಆಲ್ರೆಡಿ 4 ತಿಂಗಳು ಮಗು ಇದೆ ಅಂತೆ. ಅದು ಸ್ವಲ್ಪ ಮೆಚೂರ್ಡ್ ಆಗ್ತಿದಂಗೆ ನಮ್ಮ ಅಪ್ಪ ಏನಾದ ಅಂತ ಕೇಳಿದ್ರೆ, ಸೊ ಅವನ ತಾಯಿ ಏನ್ ಹೇಳ್ಬೋದು ಹೇಳಿ ನೀವುಗಳೇ ಅಲ್ವಾ? ಇವಾಗ ಕಾವೇರಿ ಗಲಾಟೆಲಿ ಪೊಲೀಸ್ನವರು ಗುಂಡಿಗೆ ಸಾಯಿಸ್ಬಿಟ್ರು ಅಂತ ಒಂದು ದೊಡ್ಡ ಇದಾಗುತ್ತೆ. ಆ ಮಕ್ಕಳು ಮೈಂಡಲ್ಲೂ ಪರಿಣಾಮ ಬೀರುತ್ತೆ. ಅದಕ್ಕೆ ನಾವೆಲ್ಲೂ ಅಷ್ಟೇ ಗಲಾಟೆ ಮಾಡೋದು ಬೇಡ, ಯಾರಿಗೂ ಬೆಂಕಿ ಹಾಕೋದು ಬೇಡ, ಶಾಂತಿಯುತವಾಗಿ ಹೋರಾಡೋಣ, ಫೈಟ್ ಮಾಡೋಣ. ಸೊ ನಮ್ಮ ರಕ್ತ, ನಮ್ಮ ಜೀವದಲ್ಲಿ ರಕ್ತ ಎಷ್ಟಿದೆ ಅಷ್ಟು ಕುದಿತಾ ಇದೆ ನಮಗೂ. ಸೊ ನುಗ್ಗಬೇಕು, ಹೊಡಿಬೇಕು. ನಮ್ಮ ಕಷ್ಟನ ಅರ್ಥ ಮಾಡ್ಕೊಂತ ಇಲ್ಲ ಇವರು ಯಾರು ಅಂತ. ದಯವಿಟ್ಟು ಶಾಂತಿಯುತವಾಗಿ ಹೋರಾಡಿ ಪ್ಲೀಸ್. ಅದೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗಳ ಹತ್ರ. ಶಾಂತಿಯುತವಾಗಿ ಬನ್ನಿ, ಬಂದ್ ಮಾಡೋಣ, ಕುಂತ್ಕೊಳ್ಳೋಣ, ಚರ್ಚೆ ಮಾಡೋಣ. ಸೊ ಕಾವೇರಿ ನಮ್ದು, ಕಾವೇರಿ ಯಾವತ್ತಿದ್ರು ನಮ್ದು. ಒಂದು ಕ್ಷಣದ ಕೋಪಕ್ಕೆ ಒಂದು ವಂಶವೇ ನಿರ್ಮೂಲವಾಗಿರೋ ಕಥೆಗಳನ್ನ ನಾವು ಕೇಳಿದ್ವಿ. ಒಂದು ಕ್ಷಣದ ಕೋಪದಿಂದ ಮಹಾ ಯುದ್ಧಗಳು ಆಗಿರೋದು ನಮ್ಗೆ ಗೊತ್ತೇ ಇದೆ. ಒಂದು ಕ್ಷಣದ ಕೋಪ 100 ವರ್ಷಗಳ ಪಶ್ಚಾತ್ತಾಪಕ್ಕೆ ಕಾರಣವಾಗಿರೋ ಕಥೆಗಳನ್ನು ನಾವು ಕೇಳಿದ್ದೀವಿ. ಅಂಥ ಕ್ಷಣದಲ್ಲಿ ಇದ್ದೀವೋ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಗಾಳಿ ಮಾತುಗಳಿಗೆ ನಮ್ಮ ವಿವೇಕವನ್ನು ಬಲಿ ಕೊಡದೆ ಜವಾಬ್ದಾರಿಯುತವಾಗಿ ನಾವು ವರ್ತಿಸೋದು ಬಹಳ ಅಗತ್ಯ ಅನಿಸುತ್ತೆ. ಯಾಕಂದರೆ ಎಲ್ಲಿ ನಮ್ಮ ಸಿಟ್ಟಿಗೆ, ನಮ್ಮ ಕೋಪಕ್ಕೆ, ನಮ್ಮ ಆಕ್ರೋಶಕ್ಕೆ ನಾವೇ, ನಮ್ಮ ಸಂಬಂಧಪಟ್ಟವರು, ನಾವು ಪ್ರೀತಿ ಮಾಡುವಂಥ ಜನಕ್ಕೆ ಇದು ತಿರುಗುಬಾಣವಾಗ್ತಿದೆಯೋ ಅಂತ ಒಂದು ಭಯ ಆಗ್ತಾ ಇದೆ. ಹಾಗಾಗಿ ಒಂದು ಅನ್ಯಾಯವನ್ನು ಸರಿಪಡಿಸೋಕೆ ಹೋಗಿ ಇನ್ನೊಂದು ಅನ್ಯಾಯವನ್ನು ನಾವು ಸೃಷ್ಟಿ ಮಾಡೋದು ಬೇಡ. ಒಂದು ಜೀವಕ್ಕಿಂತ ಅಮೂಲ್ಯವಾದದ್ದು ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಈ ಕಾನೂನಿನ ಸಮಸ್ಯೆಯನ್ನು, ಈ ರಾಜಕೀಯ ಸಮಸ್ಯೆಯನ್ನು, ಈ ವ್ಯವಸ್ಥೆಯ ಸಮಸ್ಯೆಯನ್ನು ಭಾವನಾತ್ಮಕ ಸಮಸ್ಯೆಯಾಗಿ ನಾವು ಪರಿಗಣಿಸಿ ಅಣ್ಣ ತಮ್ಮಂದರ ಮಧ್ಯೆ ಈ ಸಮರ ಬೇಡ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಈ ಕ್ಷಣದಲ್ಲಿ ಬಹಳ ಮುಖ್ಯ ಅಂದರೆ ಶಾಂತಿ ಮತ್ತು ತಾಳ್ಮೆ. ಕಷ್ಟ ಆದರೆ ಸಾಧ್ಯ. ಶಾಂತಿ, ತಾಳ್ಮೆ. ಪ್ಲೀಸ್ ಸಹಕರಿಸಿ. ಸರಿ